2020 ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ದಿಲ್ಲಿಯಲ್ಲಿ 4 ದಿನಗಳ ಕಾಲ ನಡೆದ ಹಿಂಸಾಚಾರದಲ್ಲಿ 53 ಮಂದಿ ಮೃತಪಟ್ಟಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಮುಸ್ಲಿಮರಾಗಿದ್ದು, ಮುಸ್ಲಿಮರ ಬಹುಪಾಲು ಆಸ್ತಿಪಾಸ್ತಿ ಹಾನಿಗೀಡಾಗಿವೆ. ದಿಲ್ಲಿ ಹಿಂಸಾಚಾರವನ್ನು ಬಿಜೆಪಿ ನಾಯಕರು ಹಿಂದೂ ವಿರೋಧಿ ಗಲಭೆ ಎನ್ನುತ್ತಾರೆ. ಸಿಎಎ ವಿರೋಧಿ ಹೋರಾಟದಲ್ಲಿ ಭಾಗಿಯಾದ ಮುಸ್ಲಿಮರು ಮತ್ತು ಪ್ರಗತಿಪರರ ಪಿತೂರಿಯಿಂದ ನಡೆದ ಹಿಂಸಾಚಾರ ಎಂದು ಹೇಳುತ್ತಾ ಪೊಲೀಸರು ಬಿಜೆಪಿ ನಾಯಕರ ಈ ಹೇಳಿಕೆಯನ್ನು ಪರೋಕ್ಷವಾಗಿ ಸಮರ್ಥಿಸಿದ್ದಾರೆ. ಪೊಲೀಸರು ನಿರ್ಲಕ್ಷಿಸಿದ್ದ ಪಿತೂರಿಯ ಕುರಿತ ತನಿಖಾ ವರದಿಯ ಮೊದಲ ಭಾಗದಲ್ಲಿ ನಾವು ದೀಪಕ್ ಸಿಂಗ್ ಹಿಂದೂ ಮತ್ತು ಅಂಕಿತ್ ತಿವಾರಿ ಎಂಬ ಹಿಂದುತ್ವ ಕಾರ್ಯಕರ್ತರ ಪಾತ್ರದ ಬಗ್ಗೆ ವಿವರಿಸಿದ್ದೇವೆ. ಎರಡನೇ ಭಾಗದಲ್ಲಿ ನಾವು ಉಗ್ರ ಹಿಂದುತ್ವವಾದಿ ನಾಯಕ ಯತಿ ನರಸಿಂಹಾನಂದ ಸರಸ್ವತಿ ಮತ್ತು ಆತನ ಜೊತೆಗಾರರ ದ್ವೇಷ ಭಾಷಣಗಳು ಹೇಗೆ ದಂಗೆಕೋರರನ್ನು ಉಗ್ರವಾದಿಗಳನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಮತ್ತು ಇದರ ಪರಿಣಾಮವಾಗಿ ಈಶಾನ್ಯ ದಿಲ್ಲಿಯಲ್ಲಿ 2020 ಫೆಬ್ರವರಿಯಲ್ಲಿ ರಕ್ತಪಾತ ಹೇಗೆ ನಡೆಯಿತು ಎಂಬುದನ್ನು ವಿವರಿಸುತ್ತೇವೆ. ದೆಹಲಿ ದಂಗೆಗಳಿಗೆ ಮುನ್ನ ಮುಸ್ಲಿಮರ ವಿರುದ್ಧ ಹಿಂಸಾಚಾರ ನಡೆಸಲು ನಿರಂತರವಾಗಿ ನೀಡಲಾಗುತ್ತಿದ್ದ ಕರೆಗಳು ಒಂದು ಅಮೂರ್ತ ಪ್ರತಿಪಾದನೆಗಳಾಗಿರದೆ ಒಂದು ನೈಜ ಒಳಸಂಚಿನ ಅತ್ಯಗತ್ಯ ಭಾಗವಾಗಿತ್ತೆಂಬುದು ಈಗ ಸ್ಪಷ್ಟವಾಗಿದೆ. ತಮ್ಮನ್ನು ಪೊಲೀಸರು ಏನು ಮಾಡುವುದಿಲ್ಲ ಎಂದು ಗೊತ್ತಿರುವುದರಿಂದಲೇ ಈ ಹಿಂಸಾಚಾರಗಳನ್ನು ಅಷ್ಟು ಬಹಿರಂಗವಾಗಿ ನಡೆಸಲಾಗಿದೆ. ಗಾಜಿಯಾಬಾದಿನ ಯತಿ ನರಸಿಂಹಾನಂದ ಉಗ್ರವಾದಿ ಹಿಂದುತ್ವ ನಾಯಕನಾಗಿದ್ದು, ಈತನ ಕೇಂದ್ರ ಸ್ಥಾನವು ದಿಲ್ಲಿ ಮತ್ತು ಉತ್ತರ ಪ್ರದೇಶಗಳ ಗಡಿಗಳು ಸಂಧಿಸುವ ಗಾಜಿಯಾಬಾದಿನ ದಸನಾದಲ್ಲಿದೆ. ಕಪಿಲ್ ಮಿಶ್ರಾರಂತಹ ಬಿಜೆಪಿಯ ಹಿರಿಯ ನಾಯಕರೊಂದಿಗಿನ ಸಾಂಗತ್ಯ ಮತ್ತು ಮುಖ್ಯವಾಹಿನಿಯ ಹಿಂದುತ್ವ ರಾಜಕಾರಣಿಗಳು ಮುಸ್ಲಿಮರ ಕುರಿತು ನೀಡಲು ಹಿಂದೇಟು ಹೊಡೆಯುವ ಹೇಳಿಕೆಗಳನ್ನು ಒರಟಾಗಿ ಮತ್ತು ಬಹಿರಂಗವಾಗಿ ನೀಡುವ ತನ್ನ ದಾಷ್ಟ್ಯದಿಂದಾಗಿ ಈತ ದಿಲ್ಲಿಯ ಬಹಿರಂಗ ಹಾಗೂ ಭೂಗತ ಹಿಂದುತ್ವ ಜಾಲದ ಮೇಲೆ ಅಗಾಧ ಪ್ರಭಾವವನ್ನು ಹೊಂದಿದ್ದಾನೆ. ಉದಾಹರಣೆಗೆ, ದಂಗೆಗಳ 2 ತಿಂಗಳು ಮೊದಲು ನರಸಿಂಹಾನಂದ ಮುಸ್ಲಿಮರನ್ನು ರಾಕ್ಷಸರು ಎಂದು ಬಣ್ಣಿಸಿದ್ದ. तो ये कलयुग में जिन्हें मुसलमान कहा जाता है, इन्हें सतयुग, त्रेता और द्वापर में राक्षस कहा जाता था. ಗಾಂಧೀಜಿಯವರ ಹಂತಕ ನಾಥೂರಾಮ ಗೋಡ್ಸೆಯ ಆರಾಧಕನಾಗಿರುವ ನರಸಿಂಹಾನಂದ ಈ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನು ನೀಡಿದ್ದ. नाथूराम गोडसे जी के बारे में जितना भी कहा जाए वो कम है. मैं उन्हें अपने जीवन में सबसे बड़े हीरो में वीर सावरकर जी और नाथूराम गोडसे जी. ವಾಸ್ತವದಲ್ಲಿ ಸಿಎಎ ಮತ್ತು ಅದರ ವಿರುದ್ಧ ಪ್ರತಿಭಟನೆಗಳಿಗೆ ಮೊದಲೇ ನರಸಿಂಹಾನಂದ ಹಿಂಸೆಗೆ ಕರೆಗಳನ್ನು ನೀಡಿದ್ದ. 2019 ಅಕ್ಟೋಬರ್ನಲ್ಲಿ ಲಕ್ನೋದಲ್ಲಿ ಚೂರಿ ಇರಿತದಿಂದ ಹಿಂದುತ್ವ ನಾಯಕ ಕಮಲೇಶ್ ತಿವಾರಿಯ ಹತ್ಯೆಯಾದಾಗಲೇ ಆತ ಎಲ್ಲ ಮುಸ್ಲಿಮರ ಮೇಲೂ ಹಿಂಸಾಚಾರ ಎಸಗುವ ಬೆದರಿಕೆಯನ್ನೊಡ್ಡಿದ್ದ ಮತ್ತು ಇಸ್ಲಾಮನ್ನು ಭಾರತದಿಂದ ನಿರ್ಮೂಲಿಸುವುದಾಗಿ ಹೇಳಿದ್ದ. सारे मुसलमान खुशी मना रहे हैं. इसका कारण है आज हिंदुओं का शेर गया है, मातम हमारे घरों में है. मैं उन एक हरामजादे को बताना चाहता हूं, नरसिंहानंद सरस्वती किसी सरकार के बूते पर नहीं, किसी पुलिस के बूते पर नहीं, परशुराम का बेटा अपने बूते पर, अपने हथियारों के बूते पर मुसलमानों को बताना चाहता हूं, जो मातम आज कमलेश तिवारी के घरों में है, तुम्हारे घरों में यदि नहीं पहुंचाया तो अपने बाप का तो पेशाब नहीं और अपने गुरु का चेला नहीं. जब तक जिंदा हूं हथियार बजाऊंगा, एक मुसलमान को बता रहा हूं, और देश इस्लाम से मुक्त होगा. Pay attention to 2 of the men standing to Yati. ಚಿತ್ರದಲ್ಲಿ ನರಸಿಂಹಾನಂದನ ಎಡಕ್ಕೆ ಬಿಳಿಯ ಶರ್ಟ್ ಅನ್ನು ಧರಿಸಿರುವ ಮೀಸೆ ಬಿಟ್ಟಿರುವ ವ್ಯಕ್ತಿ ಹಿಂದೂ ರಕ್ಷಾ ದಳದ ಪಿಂಕಿ ಚೌಧರಿ ಆಗಿದ್ದಾನೆ. ಈತ ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಹಿಂಸಾತ್ಮಕ ದಾಳಿಯ ಹೊಣೆಯನ್ನು ಹೊತ್ತುಕೊಂಡು 2020 ಜನವರಿಯಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದ. हिंदू रक्षा दल, भूपेंद्र तोमर, पिंकी चौधरी ये जिम्मेदारी लेता है. कल जो जेएनयू में घटना हुई है वो सब हमारे कार्यकर्ता थे. आगे भी किसी ने ऐसी देश विरोधी गतिविधियां करने की कोशिश की तो हम ऐसी ही कार्रवाई आगे भी यूनिवर्सिटियों में कराएंगे. ಬೂದು ಬಣ್ಣದ ಶರ್ಟ್ ಮತ್ತು ಕಿತ್ತಳೆ ಬಣ್ಣದ ಸ್ಕಾರ್ಫ್ ಧರಿಸಿರುವ ವ್ಯಕ್ತಿ ದೀಪಕ್ ಸಿಂಗ್ ಹಿಂದೂ. ಇದೇ ವ್ಯಕ್ತಿ 2020 ಫೆಬ್ರವರಿ 23ರಂದು ಅಪರಾಹ್ನ 2:30ಕ್ಕೆ ದಿಲ್ಲಿಯ ಮೌಜ್ಪುರ್ ಚೌಕ್ನಲ್ಲಿ ಸೇರುವಂತೆ ಗುಂಪುಗಳಿಗೆ ಕರೆ ನೀಡಿ ಅಂದು ಬೆಳಿಗ್ಗೆ ವಿಡಿಯೋ ಪೋಸ್ಟ್ ಮಾಡಿದ್ದ ಮತ್ತು ಅದೇ ದಿನ ಸಂಜೆ ದಂಗೆಗಳು ಆರಂಭಗೊಂಡಿದ್ದವು. 6 ವಾರಗಳ ನಂತರ 2019 ಡಿಸೆಂಬರ್ 4ರಂದು ತನ್ನ ಭಾಷಣವೊಂದರಲ್ಲಿ ನರಸಿಂಹಾನಂದ ಮುಸ್ಲಿಮರ ವಿರುದ್ಧ ಹೋರಾಡುವ ಇಚ್ಛಾಶಕ್ತಿಯನ್ನು ಹಿಂದೂಗಳು ಕಳೆದುಕೊಂಡಿದ್ದಾರೆ ಎಂಬ ತನ್ನ ಎಂದಿನ ಪ್ರತಿಪಾದನೆಯನ್ನು ಕೊಂಚ ವಿಸ್ತರಿಸಿದ್ದ ಮತ್ತು ಇತ್ತೀಚೆಗೆ ಮುಸ್ಲಿಮರ ವಿರುದ್ಧ ದಂಗೆಗಳು ನಡೆಯುತ್ತಿಲ್ಲ ಎಂದು ವಿಷಾದಿಸಿದ್ದ. ಇದಕ್ಕಾಗಿ ಆತ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬೀದಿಗಿಳಿಯುವಲ್ಲಿ ಹಿಂದೂಗಳ ವೈಫಲ್ಯವನ್ನು ದೂರಿದ್ದ.
आज हमारे बहुत सारे हिंदू हैं, वो मुझे याद दिलाते हैं, महाराज देखो कोई दंगा नहीं हो रहा। दंगा क्यों नहीं हो रहा? दंगा इसलिए नहीं हो रहा कि जिन बातों पर पहले हिंदू सड़क पर उतर आता था, हथियार उठा लेता था, आज कोई भी हिंदू उस बातों पर बोलने का साहस नहीं करता। कोई भी हिंदू साहस ही नहीं कर पा रहा है। और हम पता है, मुझे नहीं समझ में आया कि हमारे संगठन किस काम के संगठन हैं, चाहे कोई छोटा संगठन हो चाहे बड़ा संगठन हो। अगर हम अपने भाइयों के लिए लड़ नहीं सकते, और लड़ने की बात को छोड़ दीजिए, यदि हम अपने भाइयों के लिए बोल नहीं सकते, भारत में शायद ही कोई ऐसा दिन होता हो जिस दिन कहीं ना कहीं कोई मुसलमान हिंदू की गर्दन न काट देता हो। Yati's public 2020 ಫೆಬ್ರವರಿ ದಂಗೆಗಳ ಮುಂಚಿನ ವಾರಗಳು ಮತ್ತು ತಿಂಗಳುಗಳಲ್ಲಿ ದಿಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಯತಿಯು ಸಾರ್ವಜನಿಕವಾಗಿ ಉದುರಿಸಿದ್ದ ಅಣಿಮುತ್ತುಗಳು ಆತ ಹಿಂದೂಗಳಲ್ಲಿದೆ ಎಂದು ಭಾವಿಸಿದ್ದ ಇಂತಹ ದೌರ್ಬಲ್ಯವನ್ನು ನಿವಾರಿಸುವ ಸ್ಪಷ್ಟ ಉದ್ದೇಶವನ್ನು ಹೊಂದಿದವು. ದಂಗೆಯು ನಡೆದು ಮುಸ್ಲಿಮರಿಗೆ ಪಾಠ ಕಲಿಸುವಂತಾಗಲು ಹಿಂದೂಗಳನ್ನು ಶಸ್ತ್ರಾಸ್ತ್ರಗಳೊಂದಿಗೆ ಬೀದಿಗಿಳಿಸುವುದು ಆತನ ಸ್ಪಷ್ಟ ಯೋಜನೆಯಾಗಿತ್ತು. ಸಾಮಾಜಿಕ ಮಾಧ್ಯಮಗಳು ಮತ್ತು ವಿಡಿಯೋಗಳ ಬಳಕೆ ಯತಿಯ ಸುಳ್ಳು ಪ್ರಚಾರಗಳಿಗೆ ಇನ್ನಷ್ಟು ಇಂಬು ಮತ್ತು ಕೊಂಬು ಒದಗಿಸಿದವು. ನ್ಯೂಸ್ ನೇಷನ್, ಸುದರ್ಶನ್ ಟಿವಿ ಮತ್ತು ಆಜ್ ತಕ್ ನಂತಹ ಪ್ರಮುಖ ಹಿಂದಿ ಸುದ್ದಿ ವಾಹಿನಿಗಳಲ್ಲಿ ನಡೆಯುವ ಪ್ಯಾನೆಲ್ ಚರ್ಚೆಗಳಲ್ಲಿ ಸದಾ ಯತಿಗೊಂದು ಖಾಯಂ ಸ್ಥಾನವಿರುತ್ತದೆ ಮತ್ತು ಯೂಟ್ಯೂಬ್ನಲ್ಲಿ ಹಲವಾರು ಉಗ್ರವಾದಿ ಹಿಂದುತ್ವ ನೆಟ್ವರ್ಕ್ಗಳ ಪಾಲಿಗೆ ಆತ ಹೀರೋ ಆಗಿದ್ದಾನೆ. ಈ ಯೂಟ್ಯೂಬರ್ಗಳು ಯತಿಯ ಕರೆಗಳು ಲಕ್ಷಾಂತರ ಜನರಿಗೆ ತಲುಪುವಂತೆ ನೋಡಿಕೊಳ್ಳುತ್ತಾರೆ. 2019 ಡಿಸೆಂಬರ್ ಮತ್ತು 2020 ಜನವರಿ ಹಾಗೂ ಫೆಬ್ರವರಿಯಲ್ಲಿ ನರಸಿಂಹಾನಂದ ಮಾಡಿದ್ದ ಭಾಷಣಗಳನ್ನು ಸ್ಪಷ್ಟವಾಗಿ ದ್ವೇಷ ಭಾಷಣಗಳೆಂದು ವರ್ಗೀಕರಿಸಬಹುದು. ಸಾವಿರಾರು ಜನರನ್ನು ಹಿಂಸೆಗಿಳಿಯುವಂತೆ ಪ್ರಚೋದಿಸುವಲ್ಲಿ ಮತ್ತು ಸಂಘಟಿತಗೊಳ್ಳುವಲ್ಲಿ ಈತನ ಭಾಷಣಗಳು ಪ್ರಮುಖ ಪಾತ್ರವನ್ನು ಹೊಂದಿದ್ದವು. ಹೀಗಿದ್ದರೂ ನರಸಿಂಹಾನಂದನನ್ನು ದಂಗೆಗಳ ಹಿಂದಿನ ಪ್ರಮುಖ ಒಳಸಂಚುಕೋರ ಎಂದು ಪೊಲೀಸರು ಪರಿಗಣಿಸದಿರುವುದು ಅಚ್ಚರಿಯನ್ನುಂಟು ಮಾಡುತ್ತದೆ. that the police would not regard Yati Narasimhananda Saraswati as a key conspirator in the riots. ಜಾಫರಾಬಾದ್ನಲ್ಲಿ ಸಿಎಎ ವಿರುದ್ಧ ಪ್ರತಿಭಟಿಸುತ್ತಿದ್ದವರ ಮೇಲೆ ಹಲ್ಲೆಯಿಂದ ಆರಂಭಗೊಂಡಿದ್ದ ದಂಗೆಗಳು ಶೀಘ್ರವೇ ಮುಸ್ಲಿಮರ ಪ್ರಾಣ ಹಾಗೂ ಆಸ್ತಿಗಳ ಮೇಲಿನ ದಾಳಿಗಳಾಗಿ ಬದಲಾಗಿಬಿಟ್ಟವು. ಅದು ಈಶಾನ್ಯ ದಿಲ್ಲಿಯ ಇತರ ಕಡೆಗಳಿಗೂ ಹರಡಿಕೊಂಡಿತು. 3 ದಿನಗಳ ಕಾಲ ಈ ದಂಗೆ ಮುಂದುವರಿಯಿತು. ಸಿಎಎ ವಿರುದ್ಧ ಮುಸ್ಲಿಂ ಮಹಿಳೆಯರು 2019 ಡಿಸೆಂಬರ್ 14ರಂದು ಆರಂಭಿಸಿದ್ದ ಶಾಹೀನ್ ಬಾಗ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಿಎಎ ಅನ್ನು ಬೆಂಬಲಿಸಿ ನಡೆಯುತ್ತಿದ್ದ ಸಭೆಗಳು ಮತ್ತು ಮತ ಪ್ರದರ್ಶನಗಳಲ್ಲಿ ನರಸಿಂಹಾನಂದ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ. ಮುಸ್ಲಿಂ ಪ್ರತಿಭಟನಾಕಾರರನ್ನು ಗೇಲಿ ಮಾಡುವುದು, ಅವರನ್ನು ರಾಕ್ಷಸರು ಮತ್ತು ಹಿಂದೂಗಳ ಶತ್ರುಗಳು ಎಂದು ಬಿಂಬಿಸುವುದು ಮತ್ತು ಬಲವಂತದಿಂದ ಪ್ರತಿಭಟನೆಯನ್ನು ಅಂತ್ಯಗೊಳಿಸುವ ಕಡೆ ಮುಂದುವರಿಯುವುದು ಇಂತಹ ಸಭೆಗಳ ಉದ್ದೇಶಗಳಾಗಿದ್ದವು. Call for violence gradually ಹಿಂಸೆಗೆ ಕರೆ ನೀಡುವುದನ್ನು ಒಳಗೊಂಡಂತೆ ನರಸಿಂಹಾನಂದನ ದ್ವೇಷ ಭಾಷಣಗಳು 2019 ಡಿಸೆಂಬರ್ನಿಂದ ಮೊದಲುಗೊಂಡು ದಿಲ್ಲಿ ಹಿಂಸೆಯು ಆರಂಭಗೊಳ್ಳುವ ಮುಂಚಿನ ದಿನವಾಗಿದ್ದ 2020 ಫೆಬ್ರವರಿ 22ರವರೆಗೆ ಕ್ರಮೇಣ ಹೆಚ್ಚಾಗುತ್ತಲೇ ಹೋಗಿದ್ದವು ಎನ್ನುವುದನ್ನು ದಾಖಲೆಗಳು ತೋರಿಸುತ್ತವೆ. ಅದಕ್ಕೆ ಹೋಲಿಸಿದ್ದಲ್ಲಿ ಅಧಿಕೃತ ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖಿಸಿರುವ ಸಿಎಎ ವಿರೋಧಿ ಹೋರಾಟಗಾರರ ಭಾಷಣಗಳು ಅತ್ಯಂತ ಸೌಮ್ಯವಾಗಿವೆ. ಉಮರ್ ಖಾಲಿದ್ ಮತ್ತು ಇತರರ ಪ್ರಕರಣಗಳಲ್ಲಿ ಹಿಂಸೆಯನ್ನು ಪ್ರತಿಪಾದಿಸಿದ ಯಾವುದೇ ಧರ್ಮದ ವಿರುದ್ಧ ದ್ವೇಷವನ್ನು ಪ್ರಚೋದಿಸಿದ ಒಂದು ಮಾತನ್ನು ಪತ್ತೆ ಮಾಡಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಹಿಂಸಾಚಾರದಲ್ಲಿ ತೊಡಗಿದ್ದ ಯಾವುದೇ ವ್ಯಕ್ತಿಯೊಂದಿಗೆ ಅವರು ಸಂಪರ್ಕವಿರಿಸಿಕೊಂಡಿದ್ದ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರವನ್ನು ಸಂಗ್ರಹಿಸಲು ಪೊಲೀಸರಿಗೆ ಆಗಿಲ್ಲ. ನರಸಿಂಹಾನಂದ ಈ ಎಲ್ಲ ತಪ್ಪುಗಳನ್ನೆಸಗಿದ್ದ. ಆದರೆ ಆತನ ವಿರುದ್ಧ ಈವರೆಗೂ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಗುಪ್ತಚರ ಏಜೆನ್ಸಿಗಳು ಸಿಎಎ ಪರಪಾಳಯದ ಪ್ರಚೋದಕ ಮತ್ತು ಹಿಂಸಾತ್ಮಕ ಹೇಳಿಕೆಗಳ ಬಗ್ಗೆ ನಿಗಾ ಇರಿಸಿದ್ದರೆ ಹಿಂಸಾಚಾರವನ್ನು ಮೊಳಕೆಯಲ್ಲಿಯೇ ಚಿವುಟಿ ಹಾಕಬಹುದಿತ್ತು. ಬದಲಿಗೆ ಪೊಲೀಸರು ದಿಲ್ಲಿಯ ಬೀದಿಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ರೂಪುಗೊಳ್ಳುತ್ತಿದ್ದ ವಾತಾವರಣದ ಬಗ್ಗೆ ಜಾನಗುರುಡು ಪ್ರದರ್ಶಿಸಿದ್ದರು. बिल्कुल मुसलमानों के खिलाफ नहीं है, लेकिन देशद्रोहियों गद्दारों के खिलाफ है। उन्हें शायद ये लगा कि थोड़े दिनों में वो अपनी जनसंख्या बढ़ाकर इस देश पर कब्जा कर सकते हैं। मोदी जी ने सीएए बिल लाकर इसे कानून बनाकर उनके सपने को तोड़ दिया है। मैं इसके लिए मोदी जी का और अमित शाह जी का बहुत बहुत धन्यवाद देता हूं और मैं निवेदन करता हूं कि वो अपने कदम पीछे ना हटाएं, आगे बढ़ें, एनआरसी को लागू करें, उसके बाद समान नागरिक संहिता लाए इस देश में और जनसंख्या नियंत्रण कानून लाएं। 2019 ಡಿಸೆಂಬರ್ 25ರಂದು ತೀವ್ರವಾದಿ ಗುಂಪಾದ ವಿಶ್ವ ಸನಾತನ ಸಂಘದ ಸ್ಥಾಪಕ ಉಪದೇಶ್ ರಾಣಾ ಸಿಎಎ ಅನ್ನು ಬೆಂಬಲಿಸಿ ಜಂತರ್ ಮಂತರ್ನಲ್ಲಿ ಏರ್ಪಡಿಸಿದ್ದ ರ್ಯಾಲಿಯಲ್ಲಿ ಯತಿ ನರಸಿಂಹಾನಂದ ಸರಸ್ವತಿ ತಾರಾ ಭಾಷಣಕಾರ ಆಗಿದ್ದ. ಆ ವೇಳೆಗಾಗಲೇ ನರಸಿಂಹಾನಂದನ ದ್ವೇಷ ಭಾಷಣ ಸಾರವು ಹೊಸ ಎತ್ತರಗಳನ್ನು ತಲುಪಿತ್ತು. ಅಮಿತ್ ಶಾ ಅವರು ಸಿಎಎಗೂ ಭಾರತೀಯ ಮುಸ್ಲಿಮರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿರಬಹುದು. ಆದರೆ ನರಸಿಂಹಾನಂದನ ಪಾಲಿಗೆ ಅದು ಭಾರತೀಯ ಮುಸ್ಲಿಮರ ಜನಸಂಖ್ಯೆಯನ್ನು ನಿಯಂತ್ರಿಸುವತ್ತ ಮೊದಲ ಹೆಜ್ಜೆಯಾಗಿತ್ತು. ಸಿಎಎಯನ್ನು ವಿರೋಧಿಸುವ ಮುಸ್ಲಿಮರಿಗೆ ಪಾಠವನ್ನು ಕಲಿಸಲು ಹಿಂದೂಗಳು ಬೀದಿಗಳಿಗೆ ಇಳಿಯಬೇಕು ಎಂದು ಮೊದಲ ಬಾರಿಗೆ ಆತ ಜಂತರ್ ಮಂತರ್ನಲ್ಲಿ ಹೇಳಿದ್ದ. the Muslims who were protesting the CAA. केवल इतना अनुरोध है कि ये जो मुसलमान इतने ज्यादा निकल कर आ रहे हैं, इन्हें पता होना चाहिए कि जिस दिन हम निकले
और मैं मोदी जी से और अमित शाह जी से ये कहना चाहता हूँ, सारे युवाओं की तरफ से, तुम लोगों की तरफ से, चिंता मत करिए, हम लोग आपके साथ हैं। आपने सीएए करा, अब एनआरसी करिए और उसके बाद इन कटुओं की जनसंख्या पर रोक लगाइए। अगर ये सुअर ज्यादा बढ़ गए तो गंदगी करेंगे। इस देश को गंदगी से बचाने के लिए, इनकी जनसंख्या रोकने के लिए कानून लाइए। हम सब आपके साथ हैं। आप लोग, सब लोग धर्म के लिए लड़ने वाले हो। एक एक शेर 1.25 लाख सुअरों पर भी भारी पड़ेगा। और अगर वो ये सपने देख रहे हैं कि इस देश को कब्जा लेंगे, तो ये बता दो कि उनकी आंखें फोड़ दी जाएंगी। ये देश हमारा था, हमारा है। ಈ ಅವಧಿಯಲ್ಲಿನ ನರಸಿಂಹಾನಂದನ ಭಾಷಣಗಳು ಅಂತಿಮ ಯುದ್ಧ ಮತ್ತು ಅಂತಿಮ ಪರಿಹಾರ ಸಮೀಪವಾಗಿದೆ ಎಂಬ ಪರಿಕಲ್ಪನೆಯಿಂದ ತುಂಬಿಕೊಂಡಿವೆ. तो मैं सारे हिंदुओं से अनुरोध करना चाहता हूँ, आज इस समय है, यदि तुम आज भी खड़े नहीं होगे तो तुम जिंदा नहीं बचोगे। लेकिन हिंदुओं से कहना चाहता हूँ, ये अंतिम लड़ाई है। यदि इस लड़ाई को हारे तो फिर कुछ भी नहीं बचने वाला है। ಆದರೆ ಅಂದು ನರಸಿಂಹಾನಂದ ಯತಿಯ ಬಳಿ ಹೇಳಲು ಬಹಳಷ್ಟಿತ್ತು. ತನ್ನ ಪ್ರಚೋದನಾತ್ಮಕ ಭಾಷಣವನ್ನು ಮುಗಿಸಿದ ಬಳಿಕ ಆತ ಹಲವಾರು ಹಿಂದುತ್ವ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನಗಳನ್ನು ನೀಡಿದ್ದು, ಅಲ್ಲಿಯೂ ತನ್ನ ಭೀಷಣ ದ್ವೇಷ ಭಾಷಣವನ್ನು ಮುಂದುವರೆಸಿದ್ದ. ಇವುಗಳ ಪೈಕಿ ಹಿಂದೂ ಪಬ್ಲಿಷರ್ ಚಾನೆಲ್, ಸಿಎಎಯನ್ನು ವಿರೋಧಿಸುತ್ತಿರುವ ಮತ್ತು ಈ ದೇಶವನ್ನು ಸುಡುತ್ತಿದ್ದಾರೆ ಎಂದು ನರಸಿಂಹಾನಂದ ಹೇಳಿದ್ದ ಜನರ ಕುರಿತು ಪ್ರತಿಕ್ರಿಯೆ ಕೋರಿತ್ತು. ಅದಕ್ಕಾತ ಹೀಗೆ ಉತ್ತರಿಸಿದ್ದ. देश के दुश्मन हैं, देश के विरोधी हैं, देश के शत्रु हैं, उन्हें जेल में डालना चाहिए। और जो जेल में डालने के बाद भी नहीं, उन्हें फांसी की सजा देनी चाहिए। The Hindu published ಭಾರತವು ತನ್ನ ಗಡಿಗಳನ್ನು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳ ಮುಸ್ಲಿಂ ನಿರಾಶ್ರಿತರಿಗಾಗಿ ತೆರೆಯಬೇಕು ಎಂದು ಬಯಸಿರುವ ಈ ಜನರು ಯಾರು ಎಂಬ ಹಿಂದೂ ಪಬ್ಲಿಷರ್ನ ವರದಿಗಾರನ ಪ್ರಶ್ನೆಗೆ ನರಸಿಂಹಾನಂದನ ಉತ್ತರ ಆಘಾತಕಾರಿಯಾಗಿತ್ತು. ಭಾರತೀಯ ಮುಸ್ಲಿಮರು ಹಿಂದೂಗಳನ್ನು ಮತ್ತು ಭಾರತವನ್ನು ನಾಶಗೊಳಿಸಲು ಹೊರಟಿರುವ ಜಿಹಾದಿಗಳು ಎಂದು ಬಣ್ಣಿಸಿದ್ದ ಆತ, ಇಂತಹವರನ್ನು ನಿರ್ನಾಮ ಮಾಡುವುದು ಹಿಂದೂಗಳ ಮೂಲ ಧಾರ್ಮಿಕ ಕರ್ತವ್ಯವಾಗಿದೆ ಎಂದು ಹೇಳಿದ್ದ. देखिए, वो सारे जिहादी हैं जो इस देश में गंदगी फैलाना चाहते हैं। वो जिहादी हैं, वो इस देश को खत्म करना चाहते हैं। वो जिहादी हैं, वो हमारी सारी संपत्ति को कब्जाना चाहते हैं। वो जिहादी हैं, वो हम सबका कत्ल करना चाहते हैं। वो जिहादी हैं, वो एक बार फिर हमारी बहनों बेटियों की मंडी लगाना चाहते हैं। ऐसे लोगों को जड़ से खत्म करना, ये ही हमारा सबसे प्रमुख एजेंडा होना चाहिए, हमारा धर्म का प्रमुख धार्मिक कर्तव्य। ಮೋದಿ ಸರ್ಕಾರವು ಸಿಎಎ ಪ್ರತಿಪಾದನೆಯಲ್ಲಿ ಹೇಳಲು ಬಯಸಿರದ್ದನ್ನು ಹೇಳಲು ನರಸಿಂಹಾನಂದ ಸಜ್ಜಾಗಿದ್ದ. ಅದು ಸಿಎಎ ಎಂಬುದು ಭಾರತ ವಿಭಜನೆಯ ನಂತರ ಅಪೂರ್ಣವಾಗಿ ಉಳಿದಿದ್ದ ಅಜೆಂಡಾ ಎಂದು ಹಿಂದುತ್ವವಾದಿಗಳು ಭಾವಿಸುವ, ಅರ್ಥಾತ್ ಎಲ್ಲಾ ಮುಸ್ಲಿಮರನ್ನು ಭಾರತದಿಂದ ಹೊರದಬ್ಬುವ ಯೋಜನೆಯ ಭಾಗ ಎಂಬುದೇ ಆಗಿತ್ತು. बंटवारा करने के बाद भी गांधी और नेहरू जैसे जिहादियों ने इन गद्दारों को इसी देश में रख लिया। ये इस देश का बहुत बड़ा दुर्भाग्य है। लेकिन महाराज जी, ये लोग तो कह रहे हैं कि हम लोग तो च्वाइस से आ रहे थे, हमारी तो च्वाइस नहीं, उनकी चॉइस नहीं थी, ये हमारी कमजोरी थी। हमें तो नहीं यहाँ से भगाना चाहिए था। हिंदुओं को पहले समझना पड़ेगा, वो हमारे लोग नहीं हैं, वो जिहादी हैं और उन्हें खत्म करना ही पड़ेगा। यही धर्म है, यही देशभक्ति है। If there was any doubt about ಯತಿಯ ನರಮೇಧದ ವಾಸನೆ ಹೊಡೆಯುವ ಸಂದೇಶದ ಬಗ್ಗೆ ಏನಾದರೂ ಸಂದೇಹವಿದ್ದರೆ ಇಲ್ಲಿದೆ ಉತ್ತರ. ಇಸ್ಲಾಂ ಎಂಬುದು ಒಂದು ಮಾನಸಿಕ ಅಸ್ವಸ್ಥತೆ ಮತ್ತು ಅದನ್ನು ಹರಡಲು ಬಿಡಬಾರದು ಎಂದು ಪರಿಗಣಿಸುವ ಚೀನಾ ದೇಶವನ್ನು ಭಾರತವು ಅನುಸರಿಸಬೇಕು ಎಂದು ಯತಿ ನರಸಿಂಹಾನಂದ ಖಬರ್ ಇಂಡಿಯಾ ಸುದ್ದಿವಾಹಿನಿಗೆ ಹೇಳಿದ್ದ. be allowed to spread. चाइना ने तो जो मुसलमानों के साथ कर रखा सारी दुनिया देख रखी। चाइना के अंदर उनके राष्ट्रपति ने कह दिया है कि इस्लाम एक मानसिक बीमारी है, हम इस बीमारी का शिकार अपने देश को नहीं होने देंगे। तो अपने देश को कैसे बचाया जाएगा? हमारे देश को भी चाइना के पैटर्न पर चलकर ही बचाया जा सकता है, और कोई रास्ता तो है नहीं। ಜಂತರ್ ಮಂತರ್ನ ಕಾರ್ಯಕ್ರಮದ ಬಳಿಕ ಯತಿ ನರಸಿಂಹಾನಂದ ಇನ್ನೂ ಉಗ್ರವಾದ ಯೋಜನೆಗಳಿಗಾಗಿ ಯುವ ಹಿಂದೂಗಳನ್ನು ಸಂಘಟಿಸಲು ತನ್ನ ಶಕ್ತಿಯನ್ನು ಕೇಂದ್ರೀಕರಿಸಿದ್ದಂತೆ ಕಂಡುಬರುತ್ತದೆ. ಡಿಸೆಂಬರ್ 29ರಂದು ವಿಡಿಯೋವೊಂದರಲ್ಲಿ ನರಸಿಂಹಾನಂದ 2 ದಿನಗಳ ಮಹತ್ವಪೂರ್ಣ ಧರ್ಮ ಸಂಸದ್ಗಾಗಿ ಜನವರಿ 12 ಮತ್ತು 13ರಂದು ಘಾಜಿಯಾಬಾದ್ನ ತನ್ನ ಕೇಂದ್ರ ಸ್ಥಾನಕ್ಕೆ ಬರುವಂತೆ ಆತ ಹಿಂದೂ ಸಿಂಹಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದ. He said. मैं सभी हिंदू युवाओं से अनुरोध करना चाहता हूं, जहां तक भी मेरी बात जाए, सभी लोग 12 और 13 जनवरी को गाजियाबाद की धर्म संसद में जरूर भाग लें, जरूर भाग लें, जरूर भाग लें,
केवल यही मैं अनुरोध करना चाहता हूं, मेरे बच्चों, मेरे शेरों, यदि तुम साथ नहीं दोगे तो कुछ नहीं होने वाला। ಈ ಧರ್ಮ ಸಂಸತ್ತು 2020 ಜನವರಿ 12-13ರಂದು ನಡೆಯುತ್ತದೆ ಮತ್ತು ಹಲವಾರು ಹಿಂದುತ್ವವಾದಿಗಳು ಮತ್ತು ಧಾರ್ಮಿಕ ನಾಯಕರು ಹಲವಾರು ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡುತ್ತಾರೆ. ಸತ್ಯ ಸನಾತನ ಯೂಟ್ಯೂಬ್ ಚಾನೆಲ್ ಜನವರಿ 16ರಂದು ಪೋಸ್ಟ್ ಮಾಡಿದ್ದ ವಿಡಿಯೋದಲ್ಲಿ ನರಸಿಂಹಾನಂದ, ಅಂಕುರ್ ಆರ್ಯ ಮತ್ತು ಯತಿಮಾ ಚೇತನಾ ಸರಸ್ವತಿ ಅವರು ಈ ಧರ್ಮ ಸಂಸದ್ನ ಮುಖ್ಯ ನಿರ್ಣಯಗಳು ಮತ್ತು ಸಂದೇಶದ ಬಗ್ಗೆ ಮಾತನಾಡಿದ್ದನ್ನು ಒಳಗೊಂಡಿತ್ತು. ಹಿಂದೂಗಳು ಪೊಲೀಸರು ಮತ್ತು ಸೇನೆಯನ್ನು ಅವಲಂಬಿಸಬಾರದು, ಆದರೆ ತಮ್ಮ ಪುರುಷತ್ವವನ್ನು ಪ್ರದರ್ಶಿಸಬೇಕು ಮತ್ತು ತಮ್ಮ ರಕ್ಷಣೆಗೆ ಅಗತ್ಯವಾಗಿರುವ ಎಲ್ಲವನ್ನೂ ಮಾಡಬೇಕು. ಪ್ರತಿ ಹಿಂದೂ ಕುಟುಂಬವು ಹೆಚ್ಚೆಚ್ಚು ಮಕ್ಕಳನ್ನು ಹುಟ್ಟಿಸಬೇಕು. ಪ್ರತಿ ಹಿಂದೂ ಮನೆಯು ಶಸ್ತ್ರಸಜ್ಜಿತವಾಗಿರಬೇಕು ಎನ್ನುವುದು ಒಂದು ನಿರ್ಣಯವಾಗಿದೆ ಎಂದು ನರಸಿಂಹಾನಂದ ಹೇಳಿದ್ದ. ಭಯೋತ್ಪಾದಕರನ್ನು ಅವರ ಮನೆಗಳಿಗೆ ನುಗ್ಗಿಕೊಳ್ಳಬೇಕು ಎಂಬ ಸಿದ್ಧಾಂತವನ್ನು ಹೊಂದಿರುವುದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಗೌರವಿಸಲು ಧರ್ಮ ಸಂಸದ್ ನಿರ್ಣಯಿಸಿದೆ ಎಂದು ಆತ ಹೇಳಿದ್ದ. in killing terrorists in their own homes. हमारी धर्म संसद ने यह तय किया है कि हम डोनाल्ड ट्रंप का सम्मान करेंगे और धर्म संसद का, अगली धर्म संसद का उन्हें निमंत्रण देंगे। जिस तरह से डोनाल्ड ट्रंप आतंकवादियों के घर में घुसकर आतंकवादियों की हत्या कर रहे हैं, ये आज पूरे विश्व के लिए बहुत जरूरी है और हम डोनाल्ड ट्रंप को अपना हीरो मानते हैं। Was this reference to Trump a subtle message about the timing of the ನರಸಿಂಹಾನಂದ ಟ್ರಂಪ್ ಅವರನ್ನು ಪ್ರಸ್ತಾಪಿಸಿದ್ದು 2019 ಡಿಸೆಂಬರ್ನಿಂದ ಘೋಷಿಸಲಾಗುತ್ತಿದ್ದ ಅಂತಿಮ ಯುದ್ಧದ ಸಮಯದ ಕುರಿತು ಸೂಕ್ಷ್ಮವಾದ ಸಂದೇಶವಾಗಿತ್ತೆ. ನರಸಿಂಹಾನಂದನ ಸಂದೇಶಗಳಿಂದ ಉಗ್ರವಾದೀಕರಣಗೊಂಡಿದ್ದ ಉಗ್ರಗಾಮಿ ಹಿಂದುತ್ವ ಕಾರ್ಯಕರ್ತರು ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ ಮುಸ್ಲಿಮರನ್ನು ಅವರ ಮನೆಗಳಿಗೆ ನುಗ್ಗಿ ಕೊಲ್ಲುವ ಮೂಲಕ ತಮ್ಮ ಹೀರೋನನ್ನು ಗೌರವಿಸಿದರೆ ಈ ಆಯ್ಕೆ ಮಾಡಿಕೊಂಡಿದ್ದು ಕೇವಲ ಕಾಕತಾಳೀಯವಾಗಿತ್ತೆ. ಇದು ದಿಲ್ಲಿ ಪೊಲೀಸರು ನಿಜವಾದ ಒಳಸಂಚಿನ ಬಗ್ಗೆ ತನಿಖೆ ನಡೆಸಿದ್ದರೆ ಉತ್ತರಿಸಬಹುದಾಗಿದ್ದ ಪ್ರಶ್ನೆಯಾಗಿದೆ. ದಿಲ್ಲಿ ದಂಗೆಗಳ ಕಾಲಾನುಕ್ರಮಣಿಕೆಯಲ್ಲಿ ಧರ್ಮ ಸಂಸದ್ ಪ್ರಮುಖ ಘಟನೆಯಾಗಿ ಕಂಡುಬರುತ್ತಿರುವುದಕ್ಕೆ ಕಾರಣವೆಂದರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ 100 ಯುವ ಹಿಂದೂಗಳಿಗೆ ಅವರ ನಿಜವಾದ ವೈರಿಗಳು ಮುಸ್ಲಿಮರಾಗಿದ್ದಾರೆ ಮತ್ತು ಈ ವೈರಿಗಳನ್ನು ಕೊಲ್ಲಬೇಕು ಎಂದು ಹೇಳುವುದು ಆ ಧರ್ಮ ಸಂಸತ್ತಿನ ನಿಜವಾದ ಸಂದೇಶವಾಗಿತ್ತು ಎಂಬುದೇ ಆಗಿದೆ. ಸತ್ಯ ಸನಾತನ ಚಾನೆಲ್ ಅನ್ನು ನಡೆಸುತ್ತಿರುವ ಅಂಕುರ್ ಆರ್ಯ ಈ ಸಂದೇಶದ ಮೊದಲ ಭಾಗವನ್ನು ಅತ್ಯಂತ ನೇರವಾಗಿ ವಿವರಿಸಿದ್ದಾನೆ. very directly. गुरु गोविंद सिंह साहब ने एक बार बात कही, वो एक बहुत विख्यात भी है कि 1.25 लाख से एक लड़ाऊं। तब से लेके अब तक हम सिर्फ यही सोच रहे थे कि पता नहीं कौन होंगे 1.25 लाख, लेकिन यति स्वामी नरसिम्हानंद सरस्वती जी ने स्पष्ट शब्दों में बताया कि वो 1.25 लाख कौन है। वो 1.25 लाख कौन जिहादी हैं, कौन विधर्मी हैं। हम हमेशा जज्जे में ही रहते थे, यहाँ से हमें आकर के पता लगा कि धर्म की जय हो, अधर्म का नाश हो। अधर्म के विषय में कोई नहीं बताता था। बहुत बड़ी बड़ी धर्म संसद हुई, लेकिन कोई नहीं बताता था कि अधर्म क्या है। स्वामी जी ने स्पष्ट तौर पर स्पष्ट शब्दों में बताया कि अधर्म क्या है। यहाँ से बच्चों में क्लियरेंस आया। शब्दों की जब जालसाजी खेली जाती है तो बच्चों को पता नहीं लगता कि कौन थे वो 1.25 लाख जिनको गुरु साहब ने उस समय पर उनके साथ लड़ने की बात कही थी और उनको काटने की बात कही थी। Narasimhanand then gave the floor. ನಂತರ ನರಸಿಂಹಾನಂದ ವೇದಿಕೆಯನ್ನು ಅಂತಿಮ ಹೇಳಿಕೆ ನೀಡಲು ತನ್ನ ನಿಕಟವರ್ತಿ ಯತಿಮಾ ಚೇತನಾ ಸರಸ್ವತಿಗೆ ಬಿಟ್ಟುಕೊಟ್ಟಿದ್ದ ಮತ್ತು ಆಕೆ ಹತ್ಯೆಗಳಿಗೆ ಬಹಿರಂಗವಾಗಿ ಕರೆಯನ್ನು ನೀಡಿದಳು. Many words. यहाँ नरसिंहानंद सरस्वती जी जो हम सब के गुरु हैं, उनके माध्यम से भी यही संदेश है कि अब शस्त्र धारण कर कर शत्रु का संहार करने का समय आ गया है, क्योंकि नर पिशाचों का काल तभी आप लोग बन सकते हैं जब आपके पास शस्त्र हो और आपके पास धर्म को धारण करने की सामर्थ्य हो, अन्यथा सब व्यर्थ है। तो मेरा यही निवेदन है कि जिन लोगों तक भी ये बात पहुँचे वो इस बात को ध्यान से सुने और समझे कि आज समय उनसे क्या मांग रहा है और उनको क्या मोल चुकाना है। 1 month after these ಈ ಮೈನಡುಗಿಸುವ ಸಂದೇಶಗಳು ಪ್ರಸಾರಗೊಂಡ 1 ತಿಂಗಳ ಬಳಿಕ ನರಸಿಂಹಾನಂದನ ಧರ್ಮ ಸಂಸದ್ನಲ್ಲಿ ಘೋಷಿಸಿದ್ದ ಸಂಹಾರ ಅಥವಾ ನರಮೇಧವು ಈಶಾನ್ಯ ದಿಲ್ಲಿಯ ಬೀದಿಗಳಲ್ಲಿ ಕಾರ್ಯರೂಪಕ್ಕೆ ಬಂದಿತ್ತು. ನರಸಿಂಹಾನಂದನ ಯುವ ಸಿಂಹಗಳು ತಾವು ಹೋರಾಡಬೇಕಾದ
ಕತ್ತರಿಸಬೇಕಾದ, ಕಣ್ಣುಗುಡ್ಡೆಗಳನ್ನು ಕೀಳಬೇಕಾದ ಬಲಿಪಶುಗಳ ಬೇಟೆಯಲ್ಲಿ ತೊಡಗಿದ್ದರು. ಮುಸ್ಲಿಂ ವಿರೋಧಿ ಹಿಂಸಾಚಾರವು ಭುಗಿಲೇಳುವುದಕ್ಕೆ ಒಂದು ದಿನ ಮೊದಲು ಅಂದರೆ 2020 ಫೆಬ್ರವರಿ 22ರಂದು ನರಸಿಂಹಾನಂದ ತನ್ನ ಅಂತಿಮ ನರಮೇಧದ ಕರೆಯನ್ನು ನೀಡಿದ್ದ. ಮುಸ್ಲಿಮರಿಗೆ ಬದುಕಿರಲು ಯಾವುದೇ ಹಕ್ಕಿಲ್ಲ ಎಂದು ಆತ ಘೋಷಿಸಿದ್ದ. ಮುಸ್ಲಿಮರೊಂದಿಗೆ ಕೂಡ ಬದುಕು ಮತ್ತು ಬದುಕಲು ಬಿಡು ಎಂಬ ಉಕ್ತಿಯನ್ನು ಅನುಸರಿಸುವ ಬಗ್ಗೆ ನಿಮಗೆ ನಂಬಿಕೆ ಇದೆಯೇ ಎಂದು ಇನ್ನೊಂದು ಹಿಂದುತ್ವ ಚಾನೆಲ್ನ ಪ್ರಶ್ನೆಗೆ ನರಸಿಂಹಾನಂದ ಉತ್ತರಿಸಿದ್ದು ಹೀಗೆ. अच्छे लोग जिए और अच्छे लोगों को जीने दो, लेकिन जो हमारे शत्रु हैं, जो हमारे धर्म के शत्रु हैं, जो हमें मिटाना चाहते हैं, उनको जब तक हम उनको समाप्त नहीं करेंगे, उनका जो इस्लाम जैसी बुराई है इसे समाज से हटाएंगे नहीं तो हम बचेंगे कैसे? इसीलिए भैया जियो और जीनो दो केवल ये उन लोगों के लिए है जो लोग सभ्य हैं। ये असभ्य लुटेरों के लिए नहीं है, ये आतंकवादियों के लिए नहीं है, ये जिहादियों के लिए नहीं है। हमें सबको जीने देना है। जो हमारे मित्र हैं या जो हमें कोई दिक्कत नहीं कर रहे सब जिए, ये हमारा आदिकालीन सिद्धांत है। लेकिन उन लोगों को जीवित रहने का कोई अधिकार नहीं है जिनका लक्ष्य केवल और केवल हमारे बच्चों की हत्या है, हमारे बच्चों को मारना है। ऐसे लोगों को जीवित रहने का अधिकार नहीं दिया जा सकता। ಹಿಂಸೆಯನ್ನು ಪ್ರಚೋದಿಸುವುದೇ ಒಂದು ಅಪರಾಧವಾಗಿದೆ. ಆ ಅಪರಾಧ ನರಸಿಂಹಾನಂದ ಮಾಡಿರುವುದರ ಜೊತೆಗೆ ತನ್ನ ಕರೆಯ ಬಳಿಕ ಸಂಭವಿಸಿದ ಹತ್ಯೆಗಳಲ್ಲಿ ಯತಿ ನರಸಿಂಹಾನಂದ ಸರಸ್ವತಿ ಯಾವುದೇ ನೇರ ಪಾತ್ರವನ್ನು ಹೊಂದಿದ್ದನೆ ಎಂಬ ಬಗ್ಗೆ ಕೂಡ ಸೂಕ್ತ ಪೊಲೀಸ್ ತನಿಖೆಯ ಅಗತ್ಯವಿದೆ. ನರಸಿಂಹಾನಂದನ ಬಂಟ ಹಿಂದೂ ರಕ್ಷಾದಳದ ನಾಯಕ ಪಿಂಕಿ ಚೌಧರಿ ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಶಸ್ತ್ರಸಜ್ಜಿತ ದಾಳಿಯ ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿದ್ದು ಈಗಾಗಲೇ ನಮಗೆ ಗೊತ್ತಾಗಿದೆ. ಆರ್ಎಸ್ಎಸ್ ಕಾರ್ಯಕರ್ತ ಅಂಕಿತ್ ತಿವಾರಿಯು ನರಸಿಂಹಾನಂದ ಮಾತನಾಡಿದ್ದ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದ ಎನ್ನುವುದು ನಮಗೆ ಗೊತ್ತಿದೆ. 2019 ಡಿಸೆಂಬರ್ 25ರಂದು ಜಂತರ್ ಮಂತರ್ನಲ್ಲಿ ನರಸಿಂಹಾನಂದ ಮುಸ್ಲಿಮರ ವಿರುದ್ಧ ಹಿಂಸಾಚಾರಕ್ಕೆ ಕರೆ ನೀಡಿದ್ದಾಗ ಸಭಿಕರಲ್ಲಿ ತಿವಾರಿಯೂ ಇದ್ದ. ಯತಿ ಅಲ್ಲಿ ಮಾಡಿದ್ದ ಭಾಷಣದ ವಿಡಿಯೋವನ್ನು ತಿವಾರಿ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದ ಎನ್ನುವುದು ನಮಗೆ ಗೊತ್ತಿದೆ. ದಿ ವೈರ್ನ ತನಿಖಾ ವರದಿಯ ಮೊದಲ ಭಾಗ ಬಹಿರಂಗಗೊಂಡ ಬಳಿಕ ತಿವಾರಿ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಿದ್ದಾನೆ. ಆದರೆ ಪೊಲೀಸರು ಎಂದಾದರೂ ತಿವಾರಿಯನ್ನು ತನಿಖೆಗೊಳಪಡಿಸಲು ನಿರ್ಧರಿಸಿದರೆ ಇರಲಿ ಎಂದು ಆತನ ಎಲ್ಲ ವಿಡಿಯೋಗಳನ್ನು ದಿ ವೈರ್ ಸೇವ್ ಮಾಡಿಟ್ಟುಕೊಂಡಿದೆ. ಹೀಗೆ ನಾವು ಸಾಬೀತು ಮಾಡಿರುವ ಹಿಂಸಾಚಾರದ ಕ್ರೋನಾಲಜಿಯು ಹಿಂಸಾಚಾರವನ್ನು ಭುಗಿಲೆಬ್ಬಿಸಲು 2019 ಡಿಸೆಂಬರ್ನಲ್ಲಿಯೇ ಒಂದು ಒಳಸಂಚು ರೂಪುಗೊಂಡಿತ್ತು ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಮತ್ತು ಇದಕ್ಕಾಗಿಯೇ ಮುಂದಿನ 2 ತಿಂಗಳುಗಳ ಕಾಲ ತಳಮಟ್ಟದ ಸಿದ್ಧತೆಗಳು ನಡೆದಿದ್ದವು ಮತ್ತು ಅಂತಿಮವಾಗಿ ಫೆಬ್ರವರಿ 23ರಂದು ಹಿಂಸಾಚಾರವು ಸ್ಫೋಟಿಸಿ 53 ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು. ಆದರೆ ವಿಷಾದವೆಂದರೆ ದಿಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿರುವ ಒಳಸಂಚು ಇದಲ್ಲ. ತನಿಖಾ ವರದಿಯ 3ನೇ ಭಾಗದಲ್ಲಿ ರಾಗಿಣಿ ತಿವಾರಿ ಮತ್ತು ಇತರ ಹಿಂದುತ್ವ ಕಾರ್ಯಕರ್ತರ ಬಗ್ಗೆ ಮತ್ತು ಬಿಜೆಪಿ ಮತ್ತು ಸಂಘ ಪರಿವಾರದ ದೆಹಲಿ ವಲಯಕ್ಕೆ ರೂಪಿಸಲಾಗಿರುವ ವಿಶಾಲ ರಾಜಕೀಯ ಅಜೆಂಡಾದಲ್ಲಿ ಮತ್ತು ಅದರ ಭಾಗವೇ ಆಗಿದ್ದ 2020ರ ದಿಲ್ಲಿ ದಂಗೆಗಳಲ್ಲಿ ಅವರ ಪಾತ್ರವೇನು ಎನ್ನುವುದರ ಕುರಿತು ವಿಶ್ಲೇಷಿಸೋಣ. To receive instant updates on all videos from The Wire, click the subscribe button and hit the bell icon. Pay to support independent journalism. Click the link in the description and choose the amount you want to pay.